ಖಿನ್ನತೆಗೊಳಗಾಗ್ತಾನೆ, ಸಮಾಜದಲ್ಲಿ ತಲೆ ಎತ್ತಿ ಓಡಾಡಲಿಕ್ಕಾಗಲ್ಲ, ಅವಮಾನಗಳನ್ನ ಅನುಭವಿಸ್ಬೇಕಾಗತ್ತೆ, ಅಸಹ್ಯಗಳನ್ನು ಅನುಭವಿಸ್ಬೇಕಾಗತ್ತೆ, ನಿಂದನೆಗಳನ್ನ ಅನುಭವಿಸ್ಬೇಕಾಗತ್ತೆ. ಒಂಥರ ಹೇಗಪ್ಪ ಅಂದರೆ ಈ ಕಾಯಿಲೆ ಸಮಾಜದಿಂದನೇ ಒಬ್ಬ ಮನುಷ್ಯನನ್ನು ಹೊರಗಡೆ ಹಾಕುವಂಥ ಕಾಯಿಲೆ ಇದು. ನಾನು ಪ್ರತಿನಿತ್ಯ ನೋಡ್ತೀನಿ ಈ ಕಾಯಿಲೆಯನ್ನು ನಾನು ಪ್ರತಿನಿತ್ಯ ನೋಡ್ತಾ ಇದ್ದೀನಿ. ಒಂದು 17 ವರ್ಷದಿಂದ ನೋಡ್ತಾ ಇದ್ದೀನಿ. ಇದು ಒಬ್ಬ ಮನುಷ್ಯನ ಮೇಲೆ ಯಾವ ಥರ ಕೆಟ್ಟ ಪರಿಣಾಮ ಬೀರ್ಬೋದು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಇದು ಚರ್ಮದಲ್ಲಿ ಕಂಡರೂ ಕೂಡ ಇದನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತೇವೆ. ಅಂದರೆ ಇಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಭಾಳಷ್ಟು ಜನ ಏನು ಅಂದ್ಕೊತಾರೆ, ಈ ಕಾಯಿಲೆ ಚರ್ಮದಲ್ಲಿದೆ ಅಂತ ತಿಳ್ಕೊತಾರೆ. ಅಲ್ಲ, ಇದಕ್ಕೆ ಮೂಲ ಕಾರಣ ಇಮ್ಯೂನ್ ಸಿಸ್ಟಮ್. ಇದನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಏನಕ್ಕೆ ಕರಿತೀವಿ? ಇದು ಪದದ ಅರ್ಥ ಏನಪ್ಪ ಅಂದರೆ, ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಇಮ್ಯೂನ್ ಸಿಸ್ಟಮ್